ಸೊ ಗಾಯ್ಸ್, ಆಫ್ಟರ್ ಎ ಲಾಂಗ್ ಟೈಮ್ ವೆಲ್ಕಮ್ ಟು ಮೈ ವಿಡಿಯೋ. ಆ್ಯಕ್ಚುಲಿ ಇವತ್ತು ನಾವು ಬಂದಿದ್ದೀವಿ ಊಟಿಗೆ, ಟೀ ಮತ್ತು ಚಾಕ್ಲೇಟ್ ಫ್ಯಾಕ್ಟ್ರಿಗೆ. ಆ ಪ್ರೋಸೆಸ್ ಎಲ್ಲ ಹೇಗಿರುತ್ತೆ, ಹೇಗೆ ನಡೆಯುತ್ತೆ ಅನ್ನೋದನ್ನ ತೋರಿಸ್ತೀನಿ, ಬನ್ನಿ ನೋಡ್ಕೊಂಬರೋಣ. ಇವೆಲ್ಲ ಪ್ರತಿದಿನ ಕುಡಿಯೋ ಟೀ ಪೌಡರ್ ಹೇಗೆ ಪ್ರಿಪೇರ್ ಆಗುತ್ತೆ ಅನ್ನೋದು ನೋಡಬೇಕಾ? ಬನ್ನಿ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗೆ ಟೀ ಪೌಡ್ರ್ ಮಾಡೋದ್ರಲ್ಲಿ ಇದು ಒಂದೊಂದೇ ಬಾಕ್ಸ್ಗಳಲ್ಲಿ ತಂದು ಅದನ್ನು ಪೌಡರ್ ಆಗೋ ಕಡೆ ಸ್ಟೋರ್ ಮಾಡ್ತಾರೆ. ನಾವು ಹಳ್ಳಿಗಳ ಕಡೆ ರೇಷ್ಮೆ ಹುಳನ್ನು ಹೇಗೆ ಒಂದೊಂದು ಕಾನಿ ಅಂತ ಡಿವೈಡ್ ಮಾಡಿ ಸಾಕ್ತಿರ್ತೀವೋ ಅದೇ ಥರ ಇಲ್ಲಿ ಲೀಫ್ಗಳನ್ನೂ ಕೂಡ ಒಂದೊಂದು ಕಾನಿಲಿ ಡಿವೈಡ್ ಮಾಡಿ ಹಾಕ್ಕೊಂಡಿರ್ತಾರೆ. ಹಾಕಿದ ನಂತರ ಸೆಕೆಂಡ್ ಪ್ರೊಸೆಸ್ ಬಂದು ಕ್ಲೀನಾಗೆ ಲೀಫ್ಗಳೆಲ್ಲನೂ ಕೆಳಗಡೆ ಪೌಡ್ರ್ ಆಗೋ ಕಡೆ ಕಳಿಸೋದು. ನೀವು ನೋಡ್ತಿರ್ಬೋದು ಮೇಲ್ಗಡೆ ಲೀಫು ಕೆಳಗಡೆ ಬಂದ ತಕ್ಷಣ ಯಾವ ಥರ ಪೌಡ್ರ್ ಆಯಿತು ಅಂತ. ಯಾವುದೇ ಕಸ ಕಡ್ಡಿಗಳಿರಲ್ಲ, ಇದ್ದರೆ ಅದು ಕೂಡ ಪೌಡ್ರ್ ಆಗಿಬಿಡುತ್ತೆ. ಸೊ ಆ ಪರ್ಪಸ್ಸಿಂದ ಫಸ್ಟ್ ಸ್ಟೇಜ್ನಲ್ಲೇ ಇದನ್ನು ಮೇಲ್ಗಡೆನೇ ಕಸ ಕಡ್ಡಿ ಎಲ್ಲ ಕ್ಲಿಯರ್ ಮಾಡಿ ಕೆಳಗಡೆ ಕಳಿಸ್ತಾರೆ. ನೆಕ್ಸ್ಟು ಪೌಡ್ರ್ ಆಗಿದ್ದನ್ನು ಕ್ಲೀನಾಗೆ ಮಧ್ಯೆ ಯಾವುದಾದ್ರೂ ಲೀಫು ಫುಲ್ ಪೌಡರ್ ಆಗಿಲ್ಲ ಅಂತಂದರೆ ಅದನ್ನು ಮತ್ತೆ ರೀಪೌಡರ್ ಮಾಡ್ತಾರೆ. ಪೌಡ್ರ್ ಆಗಿದ್ದು ಲೀಫು ಹಸಿ ಇರುತ್ತಲ್ವ, ಅದು ಆರೋ ಥರ ಕ್ಲೀನಾಗಿ ಡಿವೈಡ್ ಮಾಡಿ ಮುಂದೆ ಕಳಿಸುತ್ತೆ. ಇವಾಗ ನೀವೇನು ನೋಡ್ತಿದ್ದೀರೋ ಫುಲ್ಲು ಕ್ಲೀನಾಗಿ ಫಿಲ್ಟ್ರ್ ಮಾಡಿರೋ ಪೌಡರು. ಅದನ್ನು ನೆಕ್ಸ್ಟ್ ಪ್ರೋಸೆಸ್ ಬಂದು ಸ್ಟೀಮ್ ಮಾಡಬೇಕು. ಸ್ಟೀಮ್ ಮೀನ್ಸ್ ಹಸಿ ಇರೋ ತೇವಾಂಶ ಎಲ್ಲ ಹೋಗಬೇಕು. ಅದನ್ನು ಒಂದು ದೊಡ್ಡ ಹೀಟ್ ಇರೋ ಬಾಯ್ಲರ್ ಒಳಗಡೆ ಕಳಿಸಿ ಕ್ಲೀನಾಗಿ ಪೌಡರ್ನ ಡ್ರೈ ಮಾಡ್ತಾರೆ. ಇಲ್ಲಿಂದ ಡ್ರೈ ಆಗಿದ್ದ ಟೀ ಪೌಡರ್ ಬಂದು ಈ ಥರ ಬಾಯ್ಲರಲ್ಲಿ ಬಂದು ಸ್ಟೋರ್ ಆಗುತ್ತೆ. ಇಲ್ಲಿಂದ ನೆಕ್ಸ್ಟ್ ಬರೋದೇ ಪ್ಯಾಕಿಂಗ್ ಹೋಗೋಕ್ಕೂ ಮುಂಚೆ ಆ ಥರ ಡ್ರೈ ಆಗಿರೋ ಪೌಡರ್ ಕೂಡ ಫಿಲ್ಟರ್ ಮಾಡ್ತಾರೆ. ಲೈಕ್ ಪ್ಯೂರ್ ಪೌಡರ್ ಆಗಿರೋದು, ಪೌಡರ್ ಆಗದೆ ಇರೋದನ್ನು ನೀವು ನೋಡ್ತಿರ್ಬೋದು. ಇದೀಗ ನೀವು ನೋಡ್ತಿರ್ಬೋದು ಪೌಡರು ಯಾವ ಥರ ಡ್ರೈ ಆಗಿ ಹೊರಗಡೆ ಬರ್ತಿದೆ ಅಂತ. ಡ್ರೈ ಆಗಿ ಹೊರಗಡೆ ಬಂದದ್ದು ಪೌಡ್ರು ತೇವಾಂಶ ಹೀಟಿಂದ ಅಂಟ್ಕೊಬಾರ್ದು ಅಂತ ಲೈಕ್ ಡಿವೈಡ್ ಮಾಡ್ತಿದ್ದಾರೆ. ಆಟೋಮೆಟಿಕ್ ಡ್ರೈ ಆಗಿ ಟೀ ಪೌಡ್ರು ಬಂದು ಲಾಸ್ಟ್ ಪ್ರೊಸೆಸ್ಸೇ ಪ್ಯಾಕಿಂಗ್ ಆಗೋದು ಕೂಡ ಮೆಷಿನರಿನೇ. ಇದಾಗೆ ಇದಕ್ಕೆ ಎಂಟ್ರಿ ಟಿಕೆಟ್ ಬಂದು 20 ರೂಪೀಸು. 20 ರೂಪೀಸ್ ಕೊಟ್ಟು ಒಳಗಡೆ ಬಂದು ಟೀ ಫ್ಯಾಕ್ಟ್ರಿ ನೋಡ್ತೀನಿ ಅಂತಂದರೆ ಲಾಸ್ ಏನಿಲ್ಲ. ಏನಕ್ಕೆ ಅಂತಂದರೆ ನೀವು 20 ರೂಪೀಸ್ ಕೊಟ್ಟಿದ್ದಕ್ಕೆ ಒಂದು ಟೀ ಕಾಂಪ್ಲಿಮೆಂಟ್. ಅಲ್ಲಿಂದ ಅವ್ರದ್ದೇ ಮಾರ್ಕೆಟಿಂಗ್ ಕೂಡ ಇದೆ. ನೀವೇನಾದರೂ ಒಳಗಡೆ ಪ್ರಿಪೇರ್ ಆಗೋ ಟೀ ಪೌಡ್ರನ್ನ ಪರ್ಚೇಸ್ ಮಾಡ್ತೀನಿ ಅಂತಂದರೆ ಔಟ್ಸೈಡಿಂದ ಎಕ್ಸಿಟ್ ಡೋರಲ್ಲಿ ಬಂದರೆ ನಿಮಗೆ ಟೀ ಪೌಡ್ರ್ ಸಿಗುತ್ತೆ. ಸ್ಟಾರ್ಟಿಂಗ್ ಪ್ರೈಸ್ ಬಂದು 250ಇಂದ ಸ್ಟಾರ್ಟ್ ಆಗುತ್ತೆ. ಬಟ್ ಟೀ ಪೌಡರ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಒಳಗಡೆ ಕೊಟ್ಟಿದ್ದ ಫ್ಲೇವರ್ ಬಂದು ಏಲಕ್ಕಿ. ಈ ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿತ್ತು. ನೀವೇನಾದರೂ ನೆಕ್ಸ್ಟ್ ಟೈಮ್ ಹೋದರೆ ಈ ಫ್ಲೇವರ್ನ ಟ್ರೈ ಮಾಡಿ ಅಂತ ಹೇಳ್ತೀನಿ. ನೋಡ್ತಿದ್ದೀರಾ ಅವರಲ್ಲಿ ಮಾರ್ಕೆಟಿಂಗಲ್ಲಿ ಅವೈಲಬಲ್ ಇರೋ ಟೀ ಪೌಡರ್ ಪ್ಯಾಕೆಟ್ಗಳನ್ನ. ಟೀ ಫ್ಯಾಕ್ಟ್ರಿ ಮುಗೀತು, ಚಾಕ್ಲೇಟ್ ಫ್ಯಾಕ್ಟ್ರಿಗೆ ಹೋಗ್ತಿದ್ದೀವಿ. ಬನ್ನಿ ಅಲ್ಲಿ ಪ್ರೋಸೆಸ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಬರ್ತಿದ್ದಂಗೆ ಎಂಟ್ರೆಲ್ಲ ಚಾಕ್ಲೇಟ್ ಕೊಡ್ತಿದ್ದಾರೆ. ಥ್ಯಾಂಕ್ ಯು. ಸ್ಟಾರ್ಟಿಂಗ್ ಈ ಚಾಕ್ಲೇಟ್ ಏನಾದರೂ ನಿಮಗೆ ಬೇಕಿತ್ತು ಅಂತಂದರೆ ಇಲ್ಲೇ ಔಟ್ಸೈಡು ಅವ್ರದ್ದೇ ಕೂಡ ಮಾರ್ಕೆಟಿಂಗ್ ಕೂಡ ಇದೆ. ಅಂದರೆ ಟೀ ಫ್ಯಾಕ್ಟ್ರಿ ಯಾವ ಥರ ಇತ್ತೋ ಸೇಮ್ ಚಾಕ್ಲೇಟ್ ಫ್ಯಾಕ್ಟ್ರಿಲಿ ಕೂಡ ಅದೇ ಥರ ಇದೆ. ಸೊ ನೀವು ಅಲ್ಲಿ ಬೈ ಮಾಡ್ಬೋದು. ನೀವು ನೋಡ್ತಿರ್ಬೋದು ಒಳಗಡೆ ಎಲ್ಲ ಯಾವ ಥರ ಚಾಕ್ಲೇಟ್ ಮೇಕಿಂಗ್ ಮಾಡ್ತಿದ್ದಾರೆ ಅಂತ. ಸ್ಟಾರ್ಟಿಂಗು ಲೈಕ್ ಕ್ರೀಮ್ನ ಒಂದೊಂದು ಶೇಫ್ ಕೊಟ್ಟು ಹೊರಗಡೆ ಹಾಕಿದ್ರು ಅಂತಂದರೆ ಅದನ್ನು ಒಳಗಡೆ ಹೀಟ್ ಮಾಡಿ ಅದಕ್ಕೊಂದು ಶೇಫ್ ಡ್ರೈ ಮಾಡಿ ಪ್ಯಾಕ್ ಮಾಡ್ತಾರೆ. ಚಾಕ್ಲೇಟ್ ತೊಗೊಬೇಕು ಅನ್ನೋ ಹಾಗಿದ್ರೆ ಇಲ್ಲಿ ಬೈ ಮಾಡ್ಬೋದು. ಬಟ್ ಊಟಿನಲ್ಲಿ ಈ ಫ್ಯಾಕ್ಟ್ರಿಲಿ ಬಿಟ್ಟು ಔಟ್ಸೈಡು ಚಾಕ್ಲೇಟ್ ಸಿಗುತ್ತೆ ಇದಕ್ಕಿಂತ ಕಡಿಮೆ ಪ್ರೈಸಲ್ಲಿ. ಬಟ್ ಕಂಪೇರ್ ಮಾಡ್ಬಿಟ್ಟು ತಗೊಳ್ಳಿ. ಬಟ್ ಇಲ್ಲಿ ಕ್ವಾಲಿಟಿ ಇರುತ್ತೆ ಅಂತ ನನ್ನ ಒಪಿನಿಯನ್ನು. ಗೈಸ್, ನೀವು ನೋಡ್ತಿದ್ದೀರಾ ಇವಾಗ ಪ್ಯಾಕ್ ಮಾಡಿ ಇಟ್ಟಿರೋ ಚಾಕ್ಲೇಟ್ಸು. ಇಲ್ಲಿ ತುಂಬ ಫ್ಲೇವರ್ ಇತ್ತು. ಬಟ್ ಅದರಲ್ಲಿ ನಾವು ತಗೊಂಡಿದ್ದೆ ಗೋಲ್ಡ್ ಕ್ಯಾರಮಲ್ ಬಂದು 100 ಗ್ರಾಮ್ಗೆ 350 ರೂಪಾಯಿ. ಅಲ್ಲಿಗೆ 1 kgಗೆ 3500 ರೂಪಾಯಿ ಆಗುತ್ತೆ.
ಬಟ್ ರೋಸ್ಟೆಡ್ ಆಲ್ಮಂಡ್ ಅಂತೂ ತುಂಬ ಚೆನ್ನಾಗಿತ್ತು. ಅದು ಬಂದು 100 ಗ್ರಾಮ್ಗೆ 140 ರೂಪಾಯಿ. ಅಲ್ಲಿ 1 kg ತಗೊತೀನಿ ಅಂತಂದರೆ 1400 ಆಗುತ್ತೆ. ಎಲ್ಲ ಬೇಡ ನನಗೆ ಎಲ್ಲ ಕಾಂಬೋ ಇರೋ ಪ್ಯಾಕ್ ಬೇಕು ಅಂತಂದರೆ 750ಗೆ 3/4 kg ಸಿಗುತ್ತೆ. ಅದರಲ್ಲಿ ಅವ್ರು ಪ್ರೊಡಕ್ಷನ್ ಮಾಡೋ ಯಾವ ಚಾಕ್ಲೇಟ್ಸ್ ಇದೆ ಅದೆಲ್ಲ ಸ್ವಲ್ಪ ಎಕ್ಸಾಂಪಲ್ ಪೀಸ್ ಇರುತ್ತೆ. ನೀವಿಲ್ಲಿ ಚಾಕ್ಲೇಟ್ ತಗೊಂಡ್ರೆ ಯಾವುದು ಅಂತ ಹೇಳಿ ಬಿಲ್ ಮಾಡಿಸ್ಬೇಕು. ಅವರೊಂದು ಬಿಲ್ ಕೊಡ್ತಾರೆ, ಅದನ್ನು ತಗೊಂಡೋಗಿ ಕೆಳಗಡೆ ಕೌಂಟರಲ್ಲಿ ಕೊಟ್ಟರೆ ನಿಮ್ಮ ಚಾಕ್ಲೇಟ್ ಕೆಳಗಡೆ ಬಂದಿರುತ್ತೆ, ಅಲ್ಲಿ ಇಸ್ಕೊಬೇಕು ನಿಮ್ಮ ಚಾಕ್ಲೇಟ್ಸ್ನ. ಆ್ಯಕ್ಚುಲಿ ಈ ಪ್ರೊಸೀಜರ್ ಬಂದು ತುಂಬಾ ಈಸಿ ವೇ ಅಂತ ಹೇಳ್ಬೋದು. ಎಷ್ಟು ಮೇಲ್ಗಡೆ ಆರ್ಡರ್ ಹೇಳಿದ್ರೆ ಅವ್ರು ಕೆಳಗಡೆ. ಸೊ ಗೈಸ್ ಫೈನಲಿ ಕಲೆಕ್ಟ್ ಮಾಡ್ಕೊಂಡು ಆದರೂ ಊಟಿಲಿ ನೀವೇನೇ ಹೇಳಿ ಪ್ಲಾಸ್ಟಿಕ್ ಹುಡಿಕೊಂತೀನಿ ಅಂತಂದ್ರು ಒಂದು ಅಂಗಡಿಲೂ ಸಿಗಲ್ಲ ಗುರು. ಜ್ಯೂಸ್ ಬಾಟ್ಲೇ ಇಟ್ಟಿಲ್ಲ. ಎಲ್ರಿಗೂ ಒಂದು ಮಾತು, ಊಟಿಗೆ ಯಾರು ವೀಕೆಂಡ್ ಪ್ಲಾನ್ ಮಾಡ್ಕೊಂಡ್ ಬರ್ತೀರಿ ದಯವಿಟ್ಟು ಬರಕ್ ಹೋಗ್ಬೇಡ್ರಪ್ಪ. ಮೊದಲೇ ಊಟಿ ರೋಡ್ಗಳು ಸಣ್ಣಕ್ಕವೆ, ಅದ್ರಲ್ಲಿ ಏನಾದ್ರು ಜಾಮ್ ಆಯ್ತು ಗಾಡಿಗಳು ಅಂತಂದ್ರೆ ಆಲ್ಮೋಸ್ಟ್ ಬಂದು ಟ್ರಿಪ್ ಮಾಡಕ್ ಹೋಗಿ ಜಾಮ್ ನೋಡ್ಕೊಂಡು ಹೋಗ್ಬೇಕಾಯ್ತದೆ. ಟೀ ಪೌಡರ್ ತಗೊಂಡಿಲ್ಲ ಅಂತಂದ್ರು ಸ್ನ್ಯಾಪ್ ಆಗ್ತಾವಳೆ. ಆದ್ರೂ ಟೀ ಫ್ಯಾಕ್ಟ್ರಿ ಹತ್ರ ಅಲ್ಲಿ ಬೆಟ್ಟ ಪಕ್ಕಾನೇ ಬೆಟ್ಟ ಇದೆ. ಆ ಮರಗಳು ನೋಡಿ ಎಷ್ಟೆಷ್ಟು ಉದ್ದ ಇದೆ, ಬೀಳೋದೇ ಇಲ್ಲ. ಲ್ಯಾಂಡ್ ಸ್ಲೈಡು ಆಗಲ್ವಂತೆ. ಇಲ್ಲಿ ಟೀ ಫ್ಯಾಕ್ಟ್ರಿ ಮತ್ತೆ ಚಾಕ್ಲೇಟ್ ಫ್ಯಾಕ್ಟ್ರಿಯಿಂದ ಹೊರಗಡೆ ಬಂದಾಗ ನೀವೇನಾದ್ರು ಜಿಪ್ ಲೈನ್ ಹೋಗ್ತೀನಿ ಅಂತಂದ್ರೆ ಇಲ್ಲಿ ಹೋಗ್ಬೋದು. ಇವತ್ತಿನ ವಿಡಿಯೋ ಇದಾಕಿತ್ತು. ಸಿಗ್ತೀನಿ ನಾಳೆ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.